ನೋಡ್ತಾ ಇದ್ರ ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ಮೊದಲ ಪತ್ನಿಗೆ ವಂಚಿಸಿ ಪ್ರೇಯಸಿಗೆ ತಾಳಿ ಕಟ್ಟಿದ ಅಪೂಪ. ವಿಡಿಯೋ ನೋಡಿ ಎರಡನೇ ಮದುವೆ ಪತ್ತೆ ಹಚ್ಚಿದ ಪತ್ನಿ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತೆ. ಡಿಕೆಶಿ ಶೀಘ್ರವೇ ಸಿಎಂ ಆಗ್ಲಿ. ಹಾಸನಾಂಬ ದೇಗುಲದಲ್ಲಿ ವಿಶೇಷ ಪೂಜೆ. 101 ಇಡಗಾಯಿ ಹೊಡೆದು ಜೈಕಾರ ಕೂಗಿದ ಕಾಂಗ್ರೆಸ್ ಬೆಂಬಲಿಗರು. ಬೇಲೂರಿನಲ್ಲಿ ಹಾಡುವಾಗಲೇ ಕಳ್ಳತನ. ಆಟೋ ನಿಲ್ದಾಣದಲ್ಲೇ ಚಿನ್ನದ ಬ್ಯಾಗ್ ಕಳವು. ಚಿನ್ನಾಭರಣ ಕಳೆದುಕೊಂಡ ಮಹಿಳೆಯ ಕಣ್ಣೀರು. ವಾರ್ತೆಗಳ ವಿವರ. ಮದುವೆಯಾಗಿ 3 ವರ್ಷಗಳ ಕಾಲ ಸಂಸಾರ ನಡೆಸಿದ ಪತಿಯೊಬ್ಬ ಮೊದಲ ಪತ್ನಿ ಜೀವಂತವಾಗಿರುವಾಗಲೇ ಎರಡನೇ ಮದುವೆ ಆಗಿರುವ ಘಟನೆ ಬೆಳಕಿಗೆ ಬಂದಿದ್ದು. ಚಿಕ್ಕಮಗ್ಗೆ ಹೊಸೂರು ಮೂಲತಃ ಶಿವಕುಮಾರ್ ಎಂಬಾತನ ವಿರುದ್ಧ ಆತನ ಮೊದಲ ಪತ್ನಿ ಸುಷ್ಮಿತಾ ಈಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಸುಮಾರು 3 ವರ್ಷಗಳ ಹಿಂದೆ ಸುಷ್ಮಿತಾ ಮತ್ತು ಶಶಿಕುಮಾರ್ ಅವರ ವಿವಾಹ ನಡೆದಿತ್ತು. ನೀನೇ ಬೇಕು ಎಂದು ಹಠ ಹಿಡಿದು ಮದುವೆಯಾಗಿದ್ದ ಅವರು ಮದುವೆಯಾದ ಕೆಲವೇ ದಿನಗಳಲ್ಲಿ ತನ್ನ ಅಸಲಿ ರೂಪ ತೋರಿಸಿದ್ದಾನೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಮದುವೆಯಾದ 3 ವರ್ಷದಲ್ಲಿ ಕೇವಲ ಕೆಲವು ದಿನಗಳಷ್ಟೇ ಸುಖವಾಗಿದ್ದ ಸಂಸಾರದಲ್ಲಿ ನಂತರ ವರದಕ್ಷಿಣೆ ಕಿರುಕುಳ ಆರಂಭವಾಗಿದೆ. ಮನೆಯಿಂದ ಹಣ ಮತ್ತು ವರದಕ್ಷಿಣೆ ತರುವಂತೆ ಪತಿ ಮತ್ತು ಆತನ ಮನೆಯವರು ನಿರಂತರವಾಗಿ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತಿದ್ದರು. ಮನೆಯೊಳಗೆ ಸೇರಿಸದೆ ಊಟಕ್ಕೂ ಬಿಡದೆ ಸತಾಯಿಸುತ್ತಿದ್ದರು. ಈ ಬಗ್ಗೆ ಕೇಳಲು ಹೋದ ನನ್ನ ತಾಯಿಯನ್ನು ಅವಮಾನಿಸಿ ಮನೆಯಿಂದ ಹಾಕಿದ್ದಾರೆ ಎಂದು ಸುಷ್ಮಿತಾ ಕಣ್ಣೀರಿಟ್ಟಿದ್ದಾರೆ. ಪತಿ ಶಶಿಕುಮಾರ್ ಮತ್ತೊಬ್ಬ ಯುವತಿಯೊಂದಿಗೆ ದೇವಸ್ಥಾನದಲ್ಲಿ ಮದುವೆಯಾಗುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದಾಗ ಈ ವಂಚನೆ ನನಗೆ ತಿಳಿದು ಬಂದಿದೆ ಎಂದಿದ್ದಾರೆ. ನನ್ನ ಹೆಸರು ಸುಷ್ಮಿತಾ ಅಂತ, ಲಾಲಿ ಸುಷ್ಮಿತಾ ಅಂತ. ನಾನು ಚಿಕ್ಕಮಗ್ಗೆ ಹೊಸೂರು ಶಶಿಕುಮಾರ್ ಅವರ ಮೊದಲನೇ ಹೆಂಡತಿ. ಅವ್ರು ನನಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ರು. ನಾನು ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ. ನಾನು ಮದುವೆಗೆ 3 ವರ್ಷ ಆಯಿತು. ಒಂದು ವಾರ ಚೆನ್ನಾಗಿದ್ದ, ಇನ್ನೊಂದು ವಾರಕ್ಕೆ ಮನೆಗೆ ಬಿಟ್ಟು ಹೋಗು, ವರದಕ್ಷಿಣೆ ತಗೊಂಬ ಅಂತ ಎಲ್ಲ ಕಳಿಸೋನು. ಮನೆಗೆ ಹೋಗಿ ಹೇಳೋ ಹೊತ್ತಿಗೆ ನಮ್ಮ ಅಮ್ಮ ಬಂದರು. ನಮ್ಮ ಅಮ್ಮನ ಒಳಗಡೆಗೂ ಕೂಡ ಬಿಡಲಿಲ್ಲ. ಧೂಳೆಲ್ಲ ಎರ್ಚಿದ್ಲು ನಮ್ಮ ಅತ್ತೆ. ಮತ್ತು ಅವ್ರ ಶ್ರುತಿ ಅಂತ ಅವ್ರ ಮಗಳು, ರವಿ ಅಂತ ಅವ್ರ ಗಂಡ, ಅವರಿಬ್ಬರು ಮನೆಗೆ ಬಂದರೆ ಜಾಸ್ತಿ ಜಗಳ ಆಗೋದು. ನಾನು ಊಟನೂ ಸಹ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಹೊಡೆಯೋರು, ಬೈಯೋರು, ಬಾಯಿಗೆ ಬಂದಂಗೆಲ್ಲ ಬೈಯೋರು. ಮನೆಯಲ್ಲಿ ವರದಕ್ಷಿಣೆ ತಗೊಂಬ ಅಂತ ಹೇಳೋರು. ಇಲ್ಲ, ಅವ್ರು ವಿಡಿಯೋ ಮಾಡಿ ಫೋನಿಗೆ ಬಿಟ್ಟಾಗ ಆವಾಗ ಗೊತ್ತಾಗಿರೋದು ನಮಗೆ. ಆ ಹುಡುಗಿ ನನಗೆ ಗೊತ್ತಿಲ್ಲ. ಒಂದೇ ಊರು ಆದರೆ ನನಗೆ ಗೊತ್ತಿರಲಿಲ್ಲ ಮುಂಚೆ. ಇನ್ನು ಹುಡುಗನ ಮನೆಯವರು ಕೇಳಿದಷ್ಟೇ ಚಿನ್ನ ಹಣ ನೀಡಿ ಮದುವೆ ಮಾಡಿದ್ದೆವು. 6 ತಿಂಗಳ ಹಿಂದೆ ಜಗಳ ಮಾಡಿ ನನ್ನ ತಂಗಿಯನ್ನ ತನ್ನ ಮನೆಗೆ ಕಳಿಸಿಕೊಂಡರು. ಈಗ ಇನ್ನೊಬ್ಬಳನ್ನ ಮದುವೆಯಾಗಿದ್ದಾನೆ. ಇದರಿಂದ ತನ್ನ ತಂಗಿಗೆ ಅನ್ಯಾಯವಾಗಿದೆ. ಅವಳಿಗೆ ಹಿಂಸೆ ನೀಡಿದವರಿಗೆ ಶಿಕ್ಷೆ ಆಗಬೇಕು ಎಂದು ಸುಷ್ಮಿತಾ ಅವರ ಅಣ್ಣ ಆಗ್ರಹಿಸಿದ್ದಾರೆ. ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಒಂದು ತಿಂಗಳು ಮದುವೆಗೆ 1 ತಿಂಗಳು ಅಷ್ಟೇ ನಮಗೆ ಇದು ಕೊಟ್ಟಿತ್ತು. ಬಂದು ಮನೆ ನೋಡೋಕೆ ಬಂದರು. ಅವ್ರ ಅಮ್ಮ ತುಂಬ ಹಿಂಸೆ ಬೇಕು ಅಂತ ಮದುವೆ ಮಾಡಿದ್ರಣ. ಅವ್ರು ಕೇಳ್ದಂಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದೋಣ. 100 ಚಿನ್ನ ಬೇಕು ಅಂತ ಕೊಟ್ಟು, ದುಡ್ಡು ಬೇಕು ಅಂತ ಕೊಟ್ಟು ಮದುವೆ ಮಾಡಿಕೊಟ್ಟ. ಚೌಟ್ರಲ್ಲಿ ಇದೇ ಚೌಟ್ರಲ್ಲಿ ಮದುವೆ ಆಗಬೇಕು ಅಂತ ಮಾಡ್ಕೊಟ್ಟಿದ್ದೀವಿ. ಇವನು 1 ತಿಂಗಳಿಗೆ ಮದುವೆಗೆ 1 ತಿಂಗಳಿಗೆ ಹೊಡೆದ್ಬಿಟ್ಟು ಕಳಿಸಿದ ಮನೆಗೆ. ಹೋಗಿ 3-4 ಸರಿ ತೀರ್ಮಾನ ಮಾಡ್ದು. ಏನೋ 2 ವರ್ಷ ಜೀವನ ಮಾಡ್ತಾರೆ ಅಂತ ನೋಡ್ಕೊಂಡಿದ್ದು. ಈ 6 ತಿಂಗಳು ಮುಂಚೆ ಹೊಡೆದ್ಬಿಟ್ಟು ಕಳಿಸಿದ ಸರ್. ಹೊಡೆದ್ಬಿಟ್ಟು ಕಳಿಸಿ 1 ವಾರಕ್ಕೆ ಡೈವರ್ಸ್ ಇದು ಮಾಡ್ತೀನಿ ಅಂತ ಕಳಿಸಿದ ಸರ್. ಡೈವರ್ಸ್ ಲೆಟರ್ ಕಳಿಸಿದ. ಅದಿನ್ನೂ ಕೋರ್ಟಲ್ಲಿ ಐತೆ ಸರ್. ನಾವು ಕೇಸ್ ಇನ್ನೂ ಪೆಂಡಿಂಗಲ್ಲಿ ಐತೆ. ಈ ಬೋಣಿ ಮಗ ಹೋಗಿ ಇನ್ನೊಂದು ಹುಡುಗಿ ಅಕೌಂಟಲ್ಲಿ 10 ಲಕ್ಷ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಮದುವೆ ಬಂದವನೇ. ಇಂಥ ನನ್ನ ಮಕ್ಳುಗಳಿಗೆ ನ್ಯಾಯ ಕೊಡ್ತಾರೆ ಸರ್. ಇಲ್ಲಿ ನಮ್ಗೆ ಅನ್ಯಾಯ ಆಗೈತೆ. ನಮ್ಗೆ ಯಾರು ಸರ್ ನ್ಯಾಯ ಕೊಡೋದು? ಯಾವ ಹುಡುಗಿ ಸರ್? ಏನು ಇಲ್ಲ ಸರ್, ಗೊತ್ತು ಸರ್. ಒಂದೇ ಊರು ಗೊತ್ತಿದ್ದಂಗೆ ಇರ್ತದೆ ಸರ್. ಬಂದು ಹಾಸ್ಟೆಲ್ ಹುಡುಗಿ ಕರ್ಕೊಂಡೋಗನೆ. ಹಾಸ್ಟೆಲ್ ಹೆಂಗ್ ಕಳ್ಸಿರೋ ಸರ್ ಆ ಹುಡುಗಿ? ಸರ್ ದಯವಿಟ್ಟು ಇಲ್ಲಂತೂ ನಮಗೆ ನ್ಯಾಯ ಸಿಗಲ್ಲ. ದಯವಿಟ್ಟು ನೀವು ನಿಮ್ಮ ಮುಖಾಂತರ ನಮ್ಗೆ ನ್ಯಾಯ ಬೇಕು ಸರ್. ನಮಗೆ ದಯವಿಟ್ಟು ಇಂಥ ನನ್ನ ಮಕ್ಳುಗಳು ಇನ್ನು ಎಷ್ಟು ಮನೆ ಹಾಳು ಮಾಡ್ತಾರೋ ಲೋಫಸ್ಗಳ ಮಕ್ಳವರು. ಇವ್ರ ಅಕ್ಕ ತಂಗಿರ, ಅವ್ರ ಅಕ್ಕಳೆ ಸರ್. ಅವ್ರ ಅಕ್ಕ, ಅವ್ರ ಬಾವ, ಅವ್ರ ಅಪ್ಪ, ಅವ್ರ ಅವ್ವ ಮಿಂಡ್ರು ಕೊಡ್ತಾರೆ. ಬರೀ ವರದಕ್ಷಿಣೆ ಕಿರುಕೊಳಕೋಸ್ಕರ ಇದು ಮಾಡ್ತಾರೆ ಅವರು. ರೆಕಾರ್ಡ್ ಮಾಡ್ಕೊತಾಳೆ ಸರ್. ಏನಾರು ಮಾಡಿದ್ರೆ ರೆಕಾರ್ಡ್ ಮಾಡ್ಕೊಳ್ಳೋದು. ನೀನು ಹಿಂಗೆ ಎದುರಿಸ್ತೀನಿ, ಹಂಗೆ ಎದುರಿಸ್ತೀನಿ, ಕೊಲೆ ಮಾಡ್ತೀನಿ, ಬರೀ ಇದೇ ಇವಳು. ದಯವಿಟ್ಟು ಸರ್ ಅವ್ರ ಅಪ್ಪ, ಅವ್ರ ಅಮ್ಮ, ಅವರೆಲ್ಲರೂ ಒಂದ್ಸರಿ ತಗೊಬಂದು ಕಸ್ಟಡಿಗೆ ಹಾಕಿ ಜೈಲು ಶಿಕ್ಷೆ ಆಗಬೇಕು ಈ ಮುಂಡವ್ರಿಗೆ. ಇವರು ಏನು ಕಡಿಮೆ ಇಲ್ಲ ಸರ್. ಇವರು ಎಷ್ಟು ಮನೆ ಹಾಳು ಮಾಡ್ತಾರೆ ಸರ್ ಇವರು. ಅದು ಒಂದು ಮನೆ ಅಂತ ಕಟ್ಕೋಣ. ಕೇಳ್ದಂಗೆ ದುಡ್ಡು ಸರ್. ಕೇಳ್ದಂಗೆ 1 ಲಕ್ಷ ಬೇಕು ಅಂತ ಕಳಿಸ್ತಾ. 1 ತಿಂಗಳು ಆಯ್ತದಂಗೆ ಮದುವೆ ಆಯ್ತದಂಗೆ ಕೊಟ್ಟು ಕಳಿಸ್ತಾ 1 ಲಕ್ಷವ.
100 ಗ್ರಾಮ್ ಚಿನ್ನ ಕೊಟ್ಟು ಇವ್ನಿಗೆ ಹೇಳಿ ಮದುವೆ ಮಾಡಿಕೊಟ್ಟು ಎಲ್ಲನೂ ಮಾಡ್ರಿ ಸರ್. ನಮ್ಮ ತೆಲುಗು ಹೋಗ್ಬೇಕು ಸರ್ ಅಂತ ನನ್ನ ಮಕ್ಕಳಿಗೆ ಛತ್ರ ಹೋಗ್ಬೇಕು ಅಂದ ನನ್ನ ಮಗ. ಅವರು ನಿಮ್ಮೂರು ಯಾವುದು? ನಮ್ಮೂರು ಗೊಂದಿಮಲ್ಲಹಳ್ಳಿ. ಗೊಂದಿಮಲ್ಲಹಳ್ಳಿ ಕಣಪ್ಪ. ಏನಾಯ್ತು? ಏನಕ್ಕೆ ನನ್ನ ಮಗಳು ಮದುವೆ ಮಾಡಿದ್ದೆ ಕಣಪ್ಪ. ಈಗ 2 ವರ್ಷದಲ್ಲಿ ಮದುವೆ ಮಾಡಿದ್ವಿ. ಹಿಂಸೆ ಪಟ್ಟು ಒಂದು ಅಣ್ಣ 20 ದಿನಕ್ಕೆ ಅಣ್ಣ ಮದುವೆ ಇಟ್ಕೋತಾರೆ. ಒಂದಿನ ಮಕನ ತೋರ್ನಲ್ಲ ಕಣ. ನನ್ನ ಮನೆ ಹಾಳು ಬಿದ್ದಾಗ ಮಧ್ಯ ಸರಿ ಬಂದು ಮಣ್ಣು ನೋಡಕ್ಕೆ ಬಂದ ತಟ ತಿಕ್ಕ ಬಂದು ಕಣಪ್ಪ. ಮುಂಡೆ ರೋ ಮುಂಡೆ ತಲೆ ಹಿಡಿಕ್ ಮುಂಡೆ. ನನ್ನ ಮಗ ಒಂದು ಮನೆ ಕಟ್ಕೋಣ ಕಣಪ್ಪ. ನನ್ನ ಮಗ ಹೊಡೆದು ಬಡ್ದು ವರದಕ್ಷಿಣೆ ತರೋಗು. ಇನ್ನೊಂದು JCP ಕಾರ್ ತಗೋಬೇಕು. ನಾನು ಕಾರ್ನೂ ತಗೊಂಡ JCPನ ತಗೊಂಡ. ನನ್ನ ಮುಟ್ಟ ಮಗನ ಮನೆ ಹಾಳು ಬಿದ್ದಾಗ ಆ ಹುಡುಗಿ ಹೆಸರು ದುಡ್ಡು ಅಂತ ಹೊಡ್ಕೊಂಬಂದ ನನ್ನ ಮಗ. ನನ್ನ ಮಗಳಿಗೆ ವರದಕ್ಷಿಣೆ ಚಿಲ್ಕರ ಕೊಟ್ಟು ಇವನು ಚಿಕ್ಕಮಗ ಹೊಸರು ಹಂಗೆ ನನ್ನ ಮಗಳ ಹೊಡೆದು ಬಡ್ದು ನನ್ನ ಕೂಡ ಮನೆಗೆ 4 ದಿನದ್ದೇ ಹೋಗಿ ನನ್ನ ಮಗಳು ತಿದ್ದಾಗ ನನ್ನ ಮಗಳ ರೂಮಿಗೆ ಮನೆಗೆ ಕಳಿಸೋದ್ಲ ಮುಂಡೆ ರೋ ಮುಂಡೆ ಮನೆಗೆ ಕಳಿಸ್ತಾ ಹೋದ್ಲು ಕಣಪ್ಪ. ನಾನು ಇದ್ದಂಗೆ ಕಳಿಸ್ತಾ ಹೋದ್ಲು ಕಣಪ್ಪ. ನಾನು ಹೋಗಿ ಕರೆದೆ, ಬಾರಪ್ಪ ಅಂದ್ರೆ ನೀರು ಕೊಡ್ತೀನಿ ಊಟ ಮಾಡಿ ಬರಪ್ಪ ಅಂತವ. ಬರ್ದವದ ಊಟ ಮಾಡಕ್ಕೆ ಇನ್ನೊಂದು ರೂಮಿಗೆ ಹೋಗಿ ಮನೆ ಕಂಡ ಕಣಪ್ಪ. ನಾನು ಇದ್ದಂಗೆ ಇದ್ರು ಈಗ ಹೊಡೆದು ಕಳಿಸಿರೋದು. ವರದಕ್ಷಿಣೆ ಇಸ್ಕೊ ಬರೋಂತ ಸಾಲ ಮಾಡಿಕೊಟ್ಟಿದ್ದೀನಿ. ಒಡಬ ಚೀಟಿ ಎಲ್ಲ ಮಡಗಿದ್ದೀನಿ. ಸಾಲ ಮಾಡಿರೋದು ಒಡಬ ಚೀಟಿ ಎಲ್ಲ ಮಡಗಿದ್ದೀನಿ ಕಣಪ್ಪ. ನಾನು ಬ್ಯಾಂಕ್ ಇಟ್ಟಿದ್ದೀನಿ, ಬ್ಯಾಂಕ್ ಇಟ್ಕೊಟ್ಟಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. 20 ಲಕ್ಷ ಖರ್ಚು ಮಾಡಿ ನಾನು ಚೇಳು ಛತ್ತದಲ್ಲಿ ಮದುವೆ ಮಾಡಿಕೊಟ್ಟೆ ಕಣಪ್ಪ. ನಾನು ಚೇಳು ಛತ್ತದಲ್ಲಿ ನನ್ನ ದೇವಸ್ಥಾನ ತಲೆ ಹಾಕೊಡ 6 ತಿಂಗಳಿಂದ ಹೊಡೆದ್ಬಿಟ್ಟು ಕಳಿಸಿದ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ 64ನೇ ಜನ್ಮದಿನದ ಅಂಗವಾಗಿ ಹಾಸನದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ನಗರದ ಪ್ರಸಿದ್ಧ ಹಾಸನಾಂಬ ದೇವಾಲಯ ಹಾಗೂ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಈಡ್ಗಾಯಿ ಹೊಡೆಯುವ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ನಮ್ಮ ಧೀಮಂತ ನಾಯಕ DK ಶಿವಕುಮಾರ್ ಅವರು ರಾಜ್ಯದ ಜನತೆಯ ಸೇವೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಲು ತಾಯಿ ಹಾಸನಾಂಬೆ ಶಕ್ತಿ ನೀಡಲಿ. ಅವರು ಶೀಘ್ರದಲ್ಲೇ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೇರಲಿ ಎನ್ನುವುದು ನಮ್ಮೆಲ್ಲರ ಆಶಯ ಮತ್ತು ಪ್ರಾರ್ಥನೆಯಾಗಿದೆ. ಆ ಭಾಗ್ಯವನ್ನು ಕರುಣಿಸಲಿ ಎಂದು ತಾಯಿಯಲ್ಲಿ ಬೇಡಿಕೊಂಡಿದ್ದೇವೆ ಎಂದರು. ಈ ವೇಳೆ ಕಾಂಗ್ರೆಸ್ ಮುಖಂಡರು ಹಾಸನಾಂಬೆ ದೇವಾಲಯದ ಮುಂಭಾಗ 101 ಈಡುಗಾಯಿ ಹೊಡೆಯುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ನಾಯಕರು, ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಈ ದಿನ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಆದಂಥ ನಮ್ಮ ಧೀಮಂತ ನಾಯಕರು ಆದಂಥ ಕರ್ನಾಟಕದ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಸೇರಿ ತಾಯಿ ಹಾಸನಾಂಬ ದೇವಿಯಲ್ಲಿ ಹಾಗೂ ಸಿದ್ದೇಶ್ವರ ಸ್ವಾಮಿಯಲ್ಲಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಮುಂದಿನ ದಿನಗಳಲ್ಲಿ DK ಸಾಹೇಬರು ಆದಷ್ಟು ಬೇಗ ಕರ್ನಾಟಕದ ಮುಖ್ಯಮಂತ್ರಿ ಆಗೋಂಥ ಸ್ಥಾನಕ್ಕೆ ಏರೋಂಥ ಭಾಗ್ಯನ ತಾಯಿ ಕಲ್ಪಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ. ಹಾಗೆ ಅವ್ರ ಕುಟುಂಬಕ್ಕೆ, ಅವರಿಗೆ, ಸಾಹೇಬರಿಗೆ ತಾಯಿ ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಇನ್ನೂ ಹೆಚ್ಚಿನ ರೀತಿ ಕೀರ್ತಿ ತಂದು ಕರ್ನಾಟಕ ಜನತೆ ಸೇವೆಯನ್ನು ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡೋಂಥ ಭಾಗ್ಯ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನ್ನ ಗುರುಗಳು, ನಮ್ಮ ರಾಜ್ಯದ ಒಬ್ಬ ಧೀಮಂತ ನಾಯಕರು, ಸಂಘಟನಾ ಚತುರರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ DK ಶಿವಕುಮಾರ್ ಅವರ 64ನೇ ವರ್ಷದ ಹುಟ್ಟುಹಬ್ಬ ಇದೆ. ಹಾಗಾಗಿ ಅವರಿಗೆ ನಮ್ಮ ಹಾಸನ ಜಿಲ್ಲೆಯಿಂದ ಕಾಂಗ್ರೆಸ್ ಮುಖಂಡರಾದ JCP ಚಂದ್ರಣ್ಣವರು ಮತ್ತು ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರಾದ ದೇವರಾಜಣ್ಣವರು ಮತ್ತು ಅಭಿಮಾನಿ ಸಂಘದ ಅಧ್ಯಕ್ಷರಾದ ಅಗಲೇ ಗುರು ಅವರು ಮತ್ತು ರೈತಪರ ಪ್ರವೀಣ್ ಅವರು, ಹಲವಾರು ಮುಖಂಡರುಗಳು ಎಲ್ಲ ಸೇರಿ ನಾವು ಸಿದ್ದೇಶ್ವರ बरकातहू। आज सैयद अहमद शाह कादरी बिलमारूफ गुजराती बादशाह रहमतुल्लाह अलैह की बारगाह में जो हासन के कुतुब, हासन के शहंशाह हमारे JCP चंद्रना साहब जो कांग्रेस के जिम्मेदार यहाँ पर हाजिर हैं। हाजिर होने का मकसद ये है कि DK शिव कुमार जो हमारे कर्नाटक में डिप्टी चीफ मिनिस्टर हैं, आज उनका जन्मदिन है और जन्मदिन के मौके पर यहाँ पर हाजिर है। हम सब यही दुआ किए हैं कि जनाब DK शिव कुमार कर्नाटक की फलाह व बहबूदी के लिए, कर्नाटक के डेवलपमेंट के लिए अच्छा काम कर रहे हैं और आइंदा अच्छा काम करें, और माइनॉरिटीज़ के डेवलपमेंट के लिए भी ये अच्छा काम कर रहे हैं। आइंदा इंशाअल्लाह उम्मीद करते हैं अच्छा काम करेंगे। और हमने दुआ किया है यहाँ पर कि आने वाले दिनों में ಕುಟುಂಬದ ಶುಭ ಕಾರ್ಯಕ್ರಮಕ್ಕೆಂದು ತೆರಳುತ್ತಾ ಇದ್ದ ಮಹಿಳೆಯೊಬ್ಬರ ಚಿನ್ನಾಭರಣಗಳಿದ್ದ ಬ್ಯಾಂಕ್ ಅನ್ನ ಆಟೋ ನಿಲ್ದಾಣದಲ್ಲಿರಿಸಿದಾಗ ಕಿಡಿಗೇಡಿಗಳು ಕೈಚಳಕ ತೋರಿಸಿ ಕಳವು ಮಾಡಿರುವ ಘಟನೆ ಐತಿಹಾಸಿಕ ನಗರ ಬೇಲೂರಿನಲ್ಲಿ ನಡೆದಿದೆ.
ಬೇಲೂರು ತಾಲೂಕಿನ ರಾಮಚಂದ್ರಪುರ ಗ್ರಾಮದ ನಿವಾಸಿ ಗೌರಮ್ಮ ಎಂಬುವವರೇ ಚಿನ್ನಾಭರಣ ಕಳೆದುಕೊಂಡವರಾಗಿದ್ದಾರೆ. ಇವರು ಹೊಸಕೋಟೆ ಹಾಗೂ ಚಂದಾಪುರದಲ್ಲಿ ನಡೆಯಲಿದ್ದ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಚಿನ್ನಾಭರಣಗಳೊಂದಿಗೆ ಹೊರಟಿದ್ದರು. ಮಧ್ಯಾಹ್ನದ ವೇಳೆ ಪಟ್ಟಣದ ದೇವಸ್ಥಾನ ರಸ್ತೆಯ ವೇಲಾಪುರಿ ಹೋಟೆಲ್ ಮುಂಭಾಗವಿರುವ ಆಟೋ ಸ್ಟ್ಯಾಂಡ್ಗೆ ಬಂದಿದ್ದಾರೆ. ಊಟಕ್ಕೆಂದು ಹೋಟೆಲ್ಗೆ ತೆರಳುವ ಮೊದಲು ತಮ್ಮ ಪರ್ಸ್ ಹಾಗೂ ಬ್ಯಾಗ್ ಅನ್ನು ಅಲ್ಲೇ ಇದ್ದ ಆಟೋದಲ್ಲಿ ಕುಳಿತಿದ್ದ ತಮ್ಮ ಸಹೋದರನ ಬಳಿ ನೀಡಿ ಹೋಗಿದ್ದರು. ಗೌರಮ್ಮ ಅವರ ಸಹೋದರ ಬ್ಯಾಗ್ ಅನ್ನು ತನ್ನ ಪಕ್ಕದಲ್ಲೇ ಇಟ್ಟುಕೊಂಡಿದ್ದರು. ಯಾರೋ ಅಪರಿಚಿತರು ಅತ್ಯಂತ ಚಾಣಾಕ್ಷತನದಿಂದ ಬ್ಯಾಗ್ ಅನ್ನು ಎತ್ತಿಕೊಂಡು ಪರಾರಿಯಾಗಿದ್ದಾರೆ. ಕಳುವಾದ ಬ್ಯಾಗ್ನಲ್ಲಿ ಗೌರಮ್ಮ ಅವರ ತಂಗಿ ಹಾಗೂ ಸಂಬಂಧಿಕರಿಗೆ ಸೇರಿದ ಈ ಕೆಳಗಿನ ಆಭರಣಗಳಿದ್ದವು ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದು ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಈ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಬ್ರಾಸ್ಲೆಟು, 5 ಉಂಗುರ, ನೆಕ್ಲೆಸ್ಸು, ಒಂದು ಗುಂಡಿನ ಸರ, ಒಂದು ಜೊತೆ ಹ್ಯಾಂಗಿಂಗ್ಸು, ಒಂದು ಜೊತೆ ಓಲೆ ಜುಮ್ಕಿ, ಒಂದು ಮಾಟಿ, ಇಷ್ಟು ಒಡವೆ ಇತ್ತು. 270 ಗ್ರಾಮ್ ಒಡವೆ ಇತ್ತು. ಬ್ಯಾಗ್ ಊಟ ಮಾಡಕ್ಕೆ ಅಂತ ಹೋದು ನಮ್ಮ ತಮ್ಮಂಗೆ ಕೊಟ್ಟು ನಮ್ಮ ತಮ್ಮ ಹತ್ರ ಹೋಗೇನೆ ಯಾರು ತಗೊಂಡು. ಸರಿ, ಏನಕ್ಕೆ ತಂದಿದ್ರಮ್ಮ ಅದು? ಫಂಕ್ಷನ್ ಹೊಸ್ಕಿಗೆ ಹೋಗ್ತಾ ಇದೀವಿ. ನಾಳೆ ಫಂಕ್ಷನ್ಗೋಸ್ಕರ ಚಿನ್ನ ಅದ್ರಲ್ಲಿ ಹಾಕೊಂಡ್ ಬಂದಿದ್ರೆ ನೀವು ಅದು ಆ ಬ್ಯಾಗಲ್ಲಿ ಇಟ್ಟಿದ್ರೆ ಯಾರ ಬ್ಯಾಗ್ ಎತ್ಕೊಂಡು ಹೋಗಿದ್ದಾರೆ? ಎಷ್ಟು ಗಂಟೆಗೆ ಆಗಿದ್ದಮ್ಮ ಅದು? ಇವಾಗ ಸರ್ ಇವತ್ತು ಟೈಮ್ ಎಷ್ಟು? 3 ಗಂಟೆ ಟೈಮಲ್ಲಿ ಆಗಿರೋದು. ನೀವು 3 ಗಂಟೆಲಿ ಇಟ್ಟಿದ್ರಿ ಬ್ಯಾಗು? ನೀವೆಲ್ಲ ಹೋಗಿದ್ರೆ ಬ್ಯಾಗ್ ಇಟ್ಟು? ಹೋಟ್ಲಿಗೆ ಊಟ ಮಾಡಕ್ಕೆ ಅಂತ ಹೋದು. ತಮ್ಮ ಇಲ್ಲಿ ಇದ್ದ. ನಮ್ಮ ತಮ್ಮನ ಅವ್ನು ತಂದಿನ ಬ್ಯಾಗ್ ಇಟ್ಟಿರೋದು, ನಾನು ಇಟ್ಟಿಲ್ಲ ಬ್ಯಾಗ. ನನ್ನ ತಮ್ಮನ ಕೈಲಿ ಕೊಟ್ಟೋದೆ ನನ್ನ ಬ್ಯಾಗ. ತಮ್ಮ ಏನಂತ ಇದಾರೆ? ನನ್ನ ತಮ್ಮ ಈಗಿಲ್ಲ ಇದಾರೆ. ನನ್ನ ತಮ್ಮಗೆ ಗೊತ್ತಿಲ್ಲ ಅವನಿಗೆ ಬ್ಯಾಗ್ ಒಳಗೆ. ನೀವು ಬ್ಯಾಗ್ ನಿಮ್ ತಮ್ಮ ಕೊಟ್ಟು ಹೋಗಿದ್ರಲ್ಲ, ನಿಮ್ ತಮ್ಮ ಏನಂತ ಕೇಳಿದ್ರೆ ಇಲ್ಲಿ ಇಟ್ಟೆ ಅಂತಾನೆ. ಇಟ್ಟಿಲ್ಲಿ ಇಬ್ರು ಕೂತಿದ್ರಂತೆ. ನೀವು ಯಾವಾಗ ಹೋಗ್ಬೇಕಂತ? ರಾಜ್ಯ ಸರ್ಕಾರ ಶಾಲೆಗಳಲ್ಲಿ ಹಿಜಾಬ್ ಮೇಲಿನ ನಿಷೇಧವನ್ನ ಹಿಂತೆಗೆದುಕೊಂಡಿರತಕ್ಕಂಥದ್ದು ಶೈಕ್ಷಣಿಕ ಶಿಸ್ತಿನ ಚೌಕಟ್ಟಿನಲ್ಲಿ ಎಲ್ಲಾ ಧರ್ಮದ ವಿದ್ಯಾರ್ಥಿಗಳಿಗೆ ತಮ್ಮ ಧಾರ್ಮಿಕ ಸಂಸ್ಕೃತಿಯನ್ನ ಪಾಲಿಸಲು ನೀಡಿದ ಮುಕ್ತ ಅವಕಾಶವೇ ಹೊರತು ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ಚಾಮರಾಜನಗರ ಕ್ಷೇತ್ರದ ಶಾಸಕ ಶ್ರೀ ಪುಟ್ಟರಂಗ ಶೆಟ್ಟಿ ತಿಳಿಸಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಈ ನಿರ್ಧಾರದ ಹಿಂದಿನ ಆಶಯಗಳನ್ನು ಹಂಚಿಕೊಂಡಿದ್ದು, ನಮ್ಮ ಕಾಂಗ್ರೆಸ್ ಸರ್ಕಾರವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದಡಿ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿಯೊಂದು ಸಮುದಾಯಕ್ಕೂ ಅವರವರ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಮತ್ತು ಆಚರಿಸುವ ಸ್ವಾತಂತ್ರ್ಯವನ್ನು ಸರ್ಕಾರ ನೀಡಿದೆ. ಹಿಜಾಬ್ ನಿಷೇಧ ತೆರವುಗೊಳಿಸುವ ಮೂಲಕ ರಾಜ್ಯದ ಎಲ್ಲಾ ಸಮುದಾಯಗಳ ಸಂಸ್ಕೃತಿಯನ್ನು ಗೌರವಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಬಿಜೆಪಿ ಹಿಜಾಬ್ನ ನಿಷೇಧ ಮಾಡೋದು, ಈಗ ನಿನ್ನೆಯಿಂದ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊನ್ನೆ ಜನಿವಾರ ತೆಗಿಸ್ರು ಅಂತ ಗಲಾಟೆ ಆಯ್ತಲ್ಲ, ಅದಕ್ಕೆ ಕಾಂಗ್ರೆಸ್ ಯಾರು ಒಂದೇ ಎಲ್ಲ ಒಮ್ಮತವಾಗಿರಲಿ, ಎಲ್ಲ ಧರ್ಮನೂ ಒಂದೇ ಅಂತ ಹೇಳಿ ಅದನ್ನ ಮಾಡಿದೆ. ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಮಾಡಿದ್ದು ಅವ್ರು ಯಾಕೆ ಮಾಡಿದ್ರಾಗಂದ್ರೆ ಅಲ್ಲ, ಹಿಜಾಬ್ನ ತೆಗಿಬೇಕಾದ ಅವಶ್ಯಕತೆನೇ ಇರಲಿಲ್ಲ. ಅವರು ತಮ್ಮ ರಾಜಕೀಯ ಬಯಸ್ಗಳಾಗಿ ಮಾಡಿದ್ರು. ನಮ್ಮ ಸರ್ಕಾರ, ನಮ್ದು ಕಾಂಗ್ರೆಸ್ಸು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಇರ್ತಕ್ಕಂಥದ್ರಲ್ಲಿ ಎಲ್ಲರೂ ಒಮ್ಮತವಾಗಿರಲಿ, ಇದರಲ್ಲಿ ಯಾವ ಭೇದ ಭಾವ, ಅವ್ರ ಧರ್ಮ ಅವ್ರಿಗೆ ಹೆಚ್ಚು ಮಾಡ್ಕೊಂಡು ಹೋಗ್ಲಿ ಅಂತ ಮಾಡಿದ್ದಾರೆ. ಕೇಸರಿ ಶಾಲೆ ಅಂತ ಸಿಲಿಕಾನ್ ಸಿಟಿಯ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗ್ಗೊಂಡನಹಳ್ಳಿಯಲ್ಲಿ ಆಸ್ತಿ ವಿವಾದವೊಂದು ರಕ್ತಸಿಕ್ತ ತಿರುವು ಪಡೆದುಕೊಂಡಿರತಕ್ಕಂಥದ್ದು. ಕಳೆದ ತಿಂಗಳು 14ನೇ ತಾರೀಕು ನಡೆದಿದ್ದ ಭೀಕರ ಹಲ್ಲೆಯ ದೃಶ್ಯಗಳು ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹೆಗ್ಗೊಂಡನಹಳ್ಳಿಯ ಸರ್ವೆ ನಂಬರ್ 77/2ರಲ್ಲಿರುವ 2.13 ಗುಂಟೆ ಜಮೀನಿನ ವಿಚಾರವಾಗಿ ಯಲ್ಲಪ್ಪ ಮತ್ತು ಮುರಳಿ ಎಂಬುವವರ ಕುಟುಂಬದ ನಡುವೆ ದೀರ್ಘಕಾಲದ ವ್ಯಾಜ್ಯವಿತ್ತು. ಏಪ್ರಿಲ್ 1ರಂದು ಯಲ್ಲಪ್ಪನ ಕುಟುಂಬ ಜಮೀನಿನಲ್ಲಿ ಏಕಾಏಕಿ ಜೆಸಿಬಿ ಮೂಲಕ ರಸ್ತೆ ಮಾಡಲು ಮುಂದಾದಾಗ ಸಂಘರ್ಷ ಆರಂಭವಾಗಿತ್ತು. ಈ ಸಂಬಂಧ ಮುರಳಿ ಕುಟುಂಬ ವರ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ಕೂಡ ದಾಖಲಿಸಿತ್ತು. ಪೊಲೀಸ್ ದೂರು ನೀಡಿದ ಸೇಡಿನಿಂದ ಕೆರಳಿದ ಯಲ್ಲಪ್ಪ ಮತ್ತು ಅಂಜನ್ ಎಂಬುವರು ಎಫ್ಐಆರ್ ದಾಖಲಾದ 3 ದಿನಕ್ಕೆ ಮುರಳಿ ಮತ್ತು ಅರುಣ್ ಎಂಬುವವರ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆಸಿದ್ದಾರೆ. ಈ ದಾಳಿಯಲ್ಲಿ ಮುರಳಿಯವರ ಕೈಬೆರಳುಗಳು ಕಟ್ಟಾಗಿದ್ದು ಕೈಗೆ ತೀವ್ರ ಪೆಟ್ಟಾಗಿದೆ. ಕಾಲಿನ ಮೂಳೆ ಮುರಿದು ಸದ್ಯ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ದಾಳಿಗೂ ಮೊದಲೇ ತಮಗೆ ಜೀವ ಭಯ ಇರುವುದಾಗಿ ಮುರಳಿ ಕುಟುಂಬ ಎಸ್ಪಿ ಅಥವಾ ಎಸ್ಟಿ ಆಯೋಗಕ್ಕೆ ದೂರು ನೀಡಿತ್ತು. ಆಯೋಗವು ರಕ್ಷಣೆ ನೀಡುವಂತೆ ಮಾರತಹಳ್ಳಿ ಎಸಿಪಿಗೆ ಸೂಚನೆ ನೀಡಿದ್ದರೂ ವರ್ತೂರು ಪೊಲೀಸರು ಯಾವುದೇ ಮುನ್ನೆಚ್ಚರಿಕೆ ಅಥವಾ ರಕ್ಷಣೆ ನೀಡಿಲ್ಲ ಎಂದು ಸಂತ್ರಸ್ತ ಮುರಳಿ ಕುಟುಂಬವು ಪೊಲೀಸರ ವಿರುದ್ಧವೇ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸರ್, ಇದು ಹೆಗ್ಗೊಂಡಹಳ್ಳಿ, ಇದು ಸರ್ವೆ ನಂಬರ್ 77/2, 4 ಎಕರೆ 39 ಗುಂಟೆ. ಜಗಳ ಬಂದು 10ನೇ ತಾರೀಕು ಇಲ್ಲಿ JCB ಎತ್ಕೊಂಡ್ಬಂದು ಎಲ್ಲಪ್ಪ ಜಗಳ ಮಾಡ್ತಾನೆ ಇಲ್ಲಿ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ, ದೂರು ಕೊಟ್ಟಿರ್ತೀರಿ ವರ್ತೂರು ಸ್ಟೇಷನಲ್ಲಿ. ಅವರು ಬಂದಿಲ್ಲ ಅವರು. ಆಮೇಲೆ ತಿರ್ಗಾ 14ನೇ ತಾರೀಕು ಬೆಳಿಗ್ಗೆ 8:15 ಬಂದು ಇಲ್ಲಿ ಕಾರ್ ಹಾಕ್ಕೊಂಡು ಇರ್ತಾರೆ. ನಾನು ಕ್ಯಾಮ್ರಾದಲ್ಲಿ ನೋಡ್ತೀನಿ. ಆಮೇಲೆ ನೋಡಿದಾದ್ಮೇಲೆ ಜಾಗಕ್ಕೆ ಬರ್ತೀನಿ. ಬಂದಾದಮೇಲೆ ಎಲ್ಲಪ್ಪ ಅವ್ರ ಮಗ ಏನು ಮಾಡ್ತಾರೆ, ನಾನು 2 ವೀಲರ್ ನಿಲ್ಸ್ಕೊಂಡಿರ್ತೀನಿ. ಇಲ್ಲಿ ನಿಲ್ಸ್ಕೊಂಡಿದ್ದಾಗ ಬಂದು ಜಗಳ ಮಾಡ್ತಾರೆ ಎಲ್ಲಪ್ಪ.
ಆವಾಗ ಅರುಣ ಅನ್ನೋ ಹುಡುಗ ಬರ್ತಾನೆ ಇಲ್ಲಿ, ನಮ್ಮ ಚಿಕ್ಕಪ್ಪ ಮಗ ಬಂದಾಗ ಅವಾಗೆಲ್ಲ ಏನು ಮಾಡ್ತಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಕೆಆರ್ ನಗರ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಸಿಪಿ ರಮೇಶ್ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದು, ತಾಲೂಕಿನ ಅರೆಕೆರೆ ಗ್ರಾಮದ ವಿರಕ್ತ ಮಠದಲ್ಲಿ ನಡೆದ ಸಮಾರಂಭದಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಲೋಕೇಶ್ ಅವರು ಆಯ್ಕೆಯನ್ನು ಅಧಿಕೃತವಾಗಿ ಘೋಷಿಸಿ ಪ್ರಮಾಣ ಪತ್ರವನ್ನು ವಿತರಿಸಿದರು. ಅಧ್ಯಕ್ಷರ ಜೊತೆಗೆ ಒಟ್ಟು 20 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಸಿಪಿ ರಮೇಶ್ ಕುಮಾರ್ ಮಾತನಾಡಿ, ತಮ್ಮ ಮೇಲೆ ನಂಬಿಕೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ ಸಮಾಜದ ಬಾಂಧವರಿಗೆ ಚಿರಋಣಿಯಾಗಿದ್ದೇನೆ. ತಾಲೂಕಿನಲ್ಲಿ ಅರ್ಧಕ್ಕೆ ನಿಂತಿರುವ ಬಸವ ಭವನದ ಕಾಮಗಾರಿಯನ್ನ ಪೂರ್ಣಗೊಳಿಸುವುದು ನನ್ನ ಮೊದಲ ಆದ್ಯತೆ ಎಂದಿರಲ್ಲದೆ ಈಗಾಗಲೇ ತಹಶೀಲ್ದಾರರನ್ನ ಭೇಟಿ ಮಾಡಿ ನಿವೇಶನದ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶಾಸಕರು, ಸಚಿವರು ಹಾಗೂ ಮಹಾಸಭಾದ ರಾಜ್ಯ ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಹಕಾರದೊಂದಿಗೆ ಅನುದಾನ ಪಡೆದು ಭವನವನ್ನು ಲೋಕಾರ್ಪಣೆ ಮಾಡುವುದಾಗಿ ಅವರು ಭರವಸೆ ನೀಡಿದರು. ಪದಾರ್ಪಣೆ ಮಾಡಿದ್ದಾರೆ. ಏನು 20 ಜನ ನಿರ್ದೇಶಕರು, ಒಬ್ಬರು ಅಧ್ಯಕ್ಷರು, ಅದರಲ್ಲಿ 13 ಜನ ಪುರುಷರು, 7 ಜನ ಹೆಣ್ಮಕ್ಳು, ಒಟ್ಟು 21 ಜನ ಒಂದು ಕಮಿಟಿ ಇದೆ. ಈ ಒಂದು ತಾಲೂಕು ವೀರಶೈವ ಸಮಾಜದ ಏನು ಘಟಕ ಇದೆ, ಈ ಘಟಕ ತಾಲೂಕಿನ ಸಮಗ್ರ ವೀರಶೈವ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದಂಥ ಸಮಾಜ ಎಲ್ಲ ಬಂಧುಗಳಿಗೂ ಹೃದಯಪೂರ್ವಕವಾದಂಥ ನಮಸ್ಕಾರ ತಿಳಿಸಿ, ಯಾವುದೇ ಅರಕೆರೆ ವಿರಕ್ತ ಮಠದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಮಾತನಾಡಿ, ಅಧಿಕಾರ ಎನ್ನುವುದು ಸೇವೆಯ ಅವಕಾಶ. ಅವಿರೋಧವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಸಮಾಜದ ಸಂಘಟನೆಗೆ ಕೆಲಸ ಮಾಡಬೇಕೆಂದು ಹಿತವಚನ ನುಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಶ್ರೀ ಮಠದಲ್ಲಿ ಎಲ್ಲ 2020 ಸಾಲಿನಲ್ಲಿ ಹೊಸ ಅಧ್ಯಕ್ಷರಾಗಿ ಸಿಪಿ ರಮೇಶ್ ರವರು ಎಲ್ಲ ಪದಾಧಿಕಾರಿಗಳ ಆಯ್ಕೆಯಾಗಿದೆ. ಇವತ್ತಿನ ದಿವಸ ಮಠದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ಶಿವಲಿಂಗಯ್ಯ, ಮನೋಹರ್, ನಾಗರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಹಿಂತೆಗೆತ ಪ್ರಕರಣ, ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರವಾಗಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ವಿರೋಧ ಪಕ್ಷದ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ತಾರಕಕ್ಕೇರಿದ್ದು, ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಹಿಜಾಬ್ ಎನ್ನುವುದು ಈಗ ಹೊಸದಾಗಿ ಬಂದಿರುವುದಲ್ಲ, ಮೊದಲಿನಿಂದಲೂ ಜಾರಿಯಲ್ಲಿತ್ತು. ಇದನ್ನು ದೊಡ್ಡ ವಿವಾದವನ್ನಾಗಿ ಸೃಷ್ಟಿಸಿದೆ ಬಿಜೆಪಿಯವರು. ಹಿಜಾಬ್ ಧರಿಸಿ ಎಂದು ಯಾರೂ ಒತ್ತಾಯ ಮಾಡುತ್ತಿಲ್ಲ, ಅದು ಆಯಾ ವ್ಯಕ್ತಿಗಳ ವೈಯಕ್ತಿಕ ಇಷ್ಟಕ್ಕೆ ಬಿಟ್ಟಿದ್ದು ಎಂದು ಸ್ಪಷ್ಟಪಡಿಸಿದರು. ಜೊತೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಸರ್ಕಾರಕ್ಕೆ ಹಲವು ಅನುಮಾನಗಳಿವೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರಿದ್ದು, ಒಂದು ನಿರ್ದಿಷ್ಟ ಸಮುದಾಯದವರನ್ನ ವೋಟರ್ ಲಿಸ್ಟ್ನಿಂದ ಕೈಬಿಡುವುದು ಮತ್ತು ತಮಗೆ ಬೇಕಾದವರನ್ನ ಸೇರಿಸುವ ಕೆಲಸ ನಡೆಯುತ್ತಿದೆ ಎಂಬ ಆತಂಕವಿದೆ ಎಂದರು. ಇದನ್ನು ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ಅಥವಾ ಅಕ್ರಮ ಕಂಡು ಬಂದಲ್ಲಿ ನಾವು ಉಗ್ರವಾಗಿ ವಿರೋಧಿಸುತ್ತೇವೆ ಎಂದು ಎಚ್ಚರಿಸಿದರು. ಮೊದಲಿನಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಅನ್ನೋದು ಬಹಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲು, ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನು ಇವತ್ತು ಎಕ್ಸ್ಪೋಸ್ ಮಾಡಿದ್ರು. ಇದನ್ನು ಮಾಡಬಾರ್ದಾಗಿದೆ. ಯಾಕೆಂದರೆ ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ನನ್ನನ್ನ ಟೀಕೆ ಮಾಡ್ತಿದ್ರೆ ಅವರಿಗೆ ರಾಜಕೀಯವಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ತಾವು ಜನಪರ ಕೆಲಸ ಮಾಡ್ತಿದ್ರೆ ಅವರು ಕೇವಲ ವಿರೋಧ ಮಾಡೋದನ್ನೇ ಕಾಯಕ ಮಾಡ್ಕೊಂಡಿದ್ದಾರೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಅವರೇ ಹಾಕಿದ್ದ ಯೋಜನೆಯ ಹೊರತು ನಾನಲ್ಲ. ಅವರಿಗೆ ಅಷ್ಟು ವಿರೋಧವಿದ್ರೆ ಅವರ ಅಧಿಕಾರಾವಧಿಯಲ್ಲೇ ಯಾಕೆ ಭೂಮಿಯನ್ನ ಡಿನೋಟಿಫೈ ಮಾಡಲಿಲ್ಲ? ನಾನು ರೈತರ ಹಿತದೃಷ್ಟಿಯಿಂದ ಜಮೀನನ್ನ ಡಿನೋಟಿಫೈ ಮಾಡುವುದಿಲ್ಲ. ಇವತ್ತು ವಿರೋಧಿಸಬಹುದು, ಆದರೆ ಮುಂದಿನ 20 ವರ್ಷಗಳ ನಂತರ ಅಲ್ಲಿನ ಜನರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಮಾಡಿದ ಕೆಲಸವನ್ನು ನೆನಪಿಸಿಕೊಳ್ಳುತ್ತಾರೆ. ರೈತರು ನನ್ನನ್ನು ಹೊಡೆಯಲಿ ಅಥವಾ ಬಟ್ಟೆ ಹರಿಯಲಿ, ಅವರ ಆಸ್ತಿಯ ಮೌಲ್ಯ ಹೆಚ್ಚಿಸುವುದು ನನ್ನ ಗುರಿ ಎಂದರಲ್ಲದೆ ಮೋದಿಯವರು ವಿದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಅದರ ಫಲವಾಗಿ ಬೆಲೆ ಏರಿಕೆ ಆಗುತ್ತಿದೆ. ಈಗ ಜನರಿಗೆ ಪೆಟ್ರೋಲ್ ಬಳಸಬೇಡಿ, ಚಿನ್ನ ಕೊಳ್ಳಬೇಡಿ ಅಂತಿದ್ದಾರೆ. ಇದು ಜನಸಾಮಾನ್ಯರಿಗೆ ಸಾಧ್ಯವೇ? ವಿವಾಹಿತ ಮಹಿಳೆಗೆ ಮಾಂಗಲ್ಯ ಸರ ಬೇಕೇ ಬೇಕು. ಅಡುಗೆ ಎಣ್ಣೆ ಬಳಸದೆ ಬದುಕಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ನಗರದಾದ್ಯಂತ ಹಾಕಲಾಗಿರುವ ಬ್ಯಾನರ್ಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ನಾನೇ ಅನೇಕ ಬ್ಯಾನರ್ಗಳನ್ನು ತೆರವುಗೊಳಿಸಲು ಸೂಚಿಸಿದ್ದೇನೆ. ಅಭಿಮಾನದಿಂದ ಹಾಕಿದ್ದರೂ ಅದು ತಪ್ಪು. ಬೆಂಗಳೂರನ್ನು ಸ್ವಚ್ಛವಾಗಿಡಬೇಕು. ಕೇವಲ ನನ್ನದಲ್ಲ, ಬಿಜೆಪಿ ನಾಯಕರು ಹಾಕಿರುವ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದರು. ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ವಿರೋಧ ಮಾಡಬೇಕು.
ಇವತ್ತಲ್ಲ 20 ವರ್ಷದ ಮೇಲೆ ಸರ್ 400 ಜನ 500 ಜನ ನನ್ನ ನೆನೆಸ್ಕೊಳ್ತಾರೆ. ನಮ್ಮ ರೈತರಿಗೆಲ್ಲ ಒಳ್ಳೆ ರೈತರೆಲ್ಲ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲೂ ಕೊಡದೆ ಹೋದಂಥ ರೈತರು ಕೇಳ್ಕೊಡ್ತಾ ಆಯಿತು. ಕುಮಾರಸ್ವಾಮಿ ಮಾಡಿದ ಪ್ರಾಜೆಕ್ಟ್ನೇ ನಾವು ಹೆಡ್ಡಿಂದ ನಾನು ಹೋಗ್ತೀನಿ, ಬರಲಿ, ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ. ರೈತರ ಹತ್ರ ಮಾತಾಡಿ ರೈತರು ಎಡೆ ಗೊಡಿ ಬರುತ್ತೆ, ಮತ್ತೆ ನಾವು ಕಲ್ಲು ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದೆ. ಮುಂದಿನ ಭವಿಷ್ಯ ಮಕ್ಕಳ ಅವರೇ ನ್ಯೂಸ್ ಮಾಡಬೇಕಾಗುತ್ತಲ್ಲ, ಅವರಿಂದ ನ್ಯೂಸ್ ಮಾಡ್ತಾರೆ. Petrol diesel price has hiked by the central government. One more burden after the LPG. So how do you look at that? Yes. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೊದಲ ಪತ್ನಿಗೆ ವಂಚಿಸಿ ಪ್ರೇಯಸಿಗೆ ತಾಳಿ ಕಟ್ಟಿದ ಭೂಪ, ವಿಡಿಯೋ ನೋಡಿ ಎರಡನೇ ಮದುವೆ ಪತ್ತೆ ಹಚ್ಚಿದ ಪತ್ನಿ, ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತೆ. ಡಿಕೆಶಿ ಶೀಘ್ರವೇ ಸಿಎಂ ಆಗಲಿ, ಹಾಸನಾಂಬ ದೇಗುಲದಲ್ಲಿ ವಿಶೇಷ ಪೂಜೆ, 101 ಇಡಿಗಾಯಿ ಹೊಡೆದು ಜೈಕಾರ ಕೂಗಿದ ಕಾಂಗ್ರೆಸ್ ಬೆಂಬಲಿಗ. ಬೇಲೂರಿನಲ್ಲಿ ಹಾಡುವಾಗಲೇ ಕಳ್ಳತನ, ಆಟೋ ನಿಲ್ದಾಣದಲ್ಲೇ ಚಿನ್ನದ ಬ್ಯಾಗ್ ಕಳವು, ಚಿನ್ನಾಭರಣ ಕಳೆದುಕೊಂಡ ಮಹಿಳೆಯ ಕಣ್ಣೀರು. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತತ ಕಡೆ ನಮಸ್ಕಾರ.